ಒಂದು ಹೆಣ್ಣು ಎಷ್ಟು ಅದೃಷ್ಟ ಮಾಡಿದ್ದಾಳೆ ಅನ್ನೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಆ ಹೆಣ್ಣು ಹುಟ್ಟಿದ ಮನೆಯಲ್ಲಲ್ಲ, ಬಟ್ ಅವಳು ಮದುವೆ ಆಗಿ ಹೋಗಿದ್ದ ಮನೆಯಲ್ಲಿ ಅವಳು ಹೆಂಗಿರ್ತಾಳೆ ಅದ್ರ ಮೇಲೆ ಅವಳು ಎಷ್ಟು ಅದೃಷ್ಟವಂತೆ, ಅವಳು ಎಷ್ಟು ಸುಖವಾಗಿರ್ತಾಳೆ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ತಾಯಿ ಮನೆಯಲ್ಲಿ ಮಹಾರಾಣಿರೇನೆ. ಆ ತಂದೆ ತಾಯಿಗೆ ಆ ಮಗಳು ಇನ್ನೂ ಪುಟಾಣಿನೇ, ಬಟ್ ಆ ಮದುವೆ ಆಗಿ ಹೋಗಿದ್ದ ಮನೆಯಲ್ಲಿ ಅಲ್ಲ. ಸೊ ಅವಳಿಗೆ ಆದಂಥ ರೆಸ್ಪಾನ್ಸಿಬಿಲಿಟೀಸು ಮತ್ತು ಅವಳನ್ನ ನೋಡೋ ರೀತಿಯೇ ಬೇರೆ ಇರುತ್ತೆ. ಸೊ ಅವಳ ಅದೃಷ್ಟ, ಅವಳ ಹ್ಯಾಪಿನೆಸ್ಸು, ನಿಜವಾದ ಹ್ಯಾಪಿನೆಸ್ಸು ಎಲ್ಲಿ ಗೊತ್ತಾಗತ್ತೆ ಅಂತ ಅಂದರೆ, ಅದು ಅವಳು ಮದುವೆ ಆಗಿ ಹೋಗಿದ್ದ ಮನೆಯಲ್ಲಿ ಅವಳ ಅದೃಷ್ಟ ಚೆಕ್ ಮಾಡ್ಬೋದು. ಇದು 100% ಸತ್ಯವಾದ ಮಾತು. ನನ್ನ ಒಂದು ಯೋಚನೆ ಪ್ರಕಾರ, ನನ್ನ ಒಂದು ಏನು ನೋಡಿರೋ ಅಂಥ ವಿಚಾರಗಳು. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಮನೆಯಲ್ಲಿ, ತವ್ರ ಮನೆಯಲ್ಲಿ ರಾಣಿ ಥರ ಇರ್ತಾರೆ, ಬಟ್ ಗಂಡನ ಮನೆಗೆ ಹೋದಾಗ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳು ಅಲ್ಲ, ಅದನ್ನೇ ಹೇಳಿದ್ದು ನಾನು, ಅವರ ಅದೃಷ್ಟ ಡಿಪೆಂಡ್ ಆಗೋದು ಮದುವೆ ಆಗಿ ಹೋದ ಮನೆಯಲ್ಲಿ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ. ಸೊ ಇದು ನಿಮಗೆ ನಿಜ ಅಂತ ಅನ್ಸತ್ತಾ? ಕಮೆಂಟ್ ಮಾಡಿ ಹೇಳಿ.